ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ನಿನ್ನೆ ನೈಟ್ ಒಳ್ಳೆ ಮಳೆ ಬಂದಿದೆ, ಫುಲ್ ನೈಟ್ ಮಳೆ ಬಂದಿದೆ. ಈಗಲೂ ಬೆಳಿಗ್ಗೆ ಬರ್ತಾನೆ ಉಂಟು. ಮೋಡ ಎಲ್ಲ ಫುಲ್ ಇದೆ, ಕಿರಿಕಿರಿ ಅಂತೇಳಿ ಬರ್ತಾನೆ ಇದೆ. ಹಾಗೆ ನದಿಯಲ್ಲಿ ನೀರು ಕೂಡ ಚೇಂಜ್ ಆಗಿದೆ, ನೀರು ಕೂಡ ಜಾಸ್ತಿ ಆಗಿದೆ. ಮತ್ತು ತುಂಬ ಕಸಗಳು ಮತ್ತು ಇದೆಲ್ಲ ತೆಂಗಿನಕಾಯಿ ಎಲ್ಲ ತುಂಬ ಹೋಗ್ತಾನೇ ಉಂಟು. ನನಗೆ ತೋರಿಸ್ತೇನೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೇನೆ. ಫೈನಲಿ ಬೆಂಡೆಕಾಯಿ ಗಿಡದಲ್ಲಿ ಹೂವಾಯಿತು, ಇನ್ನು ಬೆಂಡೆ ಆಗ್ತದೆ ನಮಗೆ. ನೋಡಿ, ಬೆಂಡೆ ಇದು 2ರಲ್ಲಿ ಇನ್ನು ಆಗಬೇಕು, ಮೊಗ್ಗುಗಳಿದೆ. ಇಲ್ಲಿ ಬೀಜಗಳೆಲ್ಲ ಮೊಳಕೆ ಬಂದಿದೆ. ಮೊನ್ನೆ ಸ್ಕೂಲಲ್ಲಿ ಇವರಿಗೆ ಬೀಜ ಕೊಟ್ಟಿದ್ದರು ತರಕಾರಿಯದ್ದು, ಅದನ್ನು ಅಮ್ಮ ಇಲ್ಲಿ ಹಾಕಿದ್ರು. ಅದು ಅಮ್ಮ ಹಾಕಿದ್ರು, ಅದೆಲ್ಲ ಮೊಳಕೆ ಬಂದಿದೆ. ನೋಡಿ, ನಿಮಗೆ ಕಾಣ್ತದ ಇಲ್ವಾ ಸರಿಯಾಗಿ ನನಗೆ ಗೊತ್ತಿಲ್ಲ, ಆದಷ್ಟು ಕ್ಲಿಯರಾಗಿ ತೋರಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಅದೆಲ್ಲ ಬಂದಿದೆ. ಈಗ ನೋಡಬೇಕಿನ್ನು ಯಾವುದೆಲ್ಲ ಅಂತ. ನೀರು ನೋಡಿ ಯಾವ ಕಲರ್ ಕಾಣ್ತದೆ ಅಂತೇಳಿ ನಾನು ಹತ್ತಿರ ಹೋಗಿ ತೋರಿಸ್ತೇನೆ. 3 ದಿವಸ ಆಯಿತು ಮಳೆ ಇಲ್ಲದೆ. 3 ದಿವಸ ಇಲ್ಲದ ಮಳೆ ನಿನ್ನೆ ನೈಟ್ ಬಂದಿದೆ, ಫುಲ್ಲು ನೈಟ್ ಬಂದಿದೆ. ಇವತ್ತು ಬೆಳಿಗ್ಗೆ ತನಕ ಇತ್ತು. ಇವಾಗ ನೋಡಿ ಎಷ್ಟು ನೀರು ತುಂಬಿದೆ ಅಂತೇಳಿ. ಖಾಲಿ ಒಂದೇ ದಿನ ಬಂದ ಮಳೆಗೆ, ಒಂದು ನೈಟ್ ಫುಲ್ಲು ಬಂದ ಮಳೆಗೆ ನೀರಿನ ಅವಸ್ಥೆ ನೋಡಿ. ತುಂಬ ಇದು ಕಸ ಎಲ್ಲ ಹೋಗ್ತಾ ಉಂಟು. ಮತ್ತು ಇದು ತೆಂಗಿನಕಾಯಿ ಕೂಡ ನೋಡಿ ಅಲ್ಲೊಂದು ಹೋಗ್ತಾ ಉಂಟು. ಅಲ್ಲೇ ಇನ್ನೊಂದು ಬರ್ತಾ ಇದೆ. ಮತ್ತು ಕಸ ಬಾಟಲ್ಗಳೆಲ್ಲ ತುಂಬ ಉಂಟು. ಅದು ನಿಮಗೆ ಕಾಣುವುದಿಲ್ಲ, ನನಗೆ ಇಲ್ಲಿಂದ ಕಾಣ್ತಾ ಉಂಟು. ಅಲ್ಲಿಂದ ಬರ್ತಾ ಉಂಟು ಕಸ ತುಂಬ ಮೇಲಿಂದ. ಇಲ್ಲಿಂದ ಕೂಡ ನೋಡಿ ಹೋಗ್ತಾ ಇದೆ. ಇನ್ನೆಂತೆಲ್ಲ ಬಿಸಾಡ್ತಾರೆ ಇದಕ್ಕೆ. ನೀರು ಕೂಡ ಫಾಸ್ಟ್ ಉಂಟಲ್ಲ, ತುಂಬ ಫಾಸ್ಟ್ ಅಲ್ಲ ಸ್ಲೋ ಅಲ್ಲ, ಆ ರೀತಿ ಮೀಡಿಯಮ್. ಹಾಗೆ ಮೋಡ ಆಗಿದೆ. ಇವತ್ತು ಮಳೆ ಇದೆ ಏನೋ. ಇನ್ನು ಈಗ 1:02 ಆಗ್ತಾ ಬಂತು. ಇನ್ನು ಶಾಲೆ ಬಿಡುವ ಟೈಮಿಗೆ ಸ್ಟಾರ್ಟ್ ಆಗ್ತದೆ. ಮೋಡಗಳು ನೋಡಿ, ಅಲ್ಲಿ ಮಂಗಳೂರು ಆ ಸೈಡ್ ಮೋಡ ಆಗಿದೆ, ಮಳೆ ಬರುವ ಚಾನ್ಸಸ್ ಇದೆ. ನೋಡಿ, ಸೌಂಡ್ ಕೇಳ್ತಾ ಉಂಟು, ಮಳೆಯದ್ದು ಬರ್ತಾ ಇದೆ ಕಾಣಬೇಕು. ನದಿಯ ಅಲ್ಲಿ ಹತ್ತಿರದಿಂದ ಮನೆಗೆ ತಲುಪುವಾಗ ಮಳೆ ಸ್ಟಾರ್ಟ್ ಆಯಿತು ಗೈಸ್. ಎಂಥ ಮಳೆ ಅಂತ ಹೇಳಿದರೆ ಜೋರು ಬರ್ತಾ ಉಂಟು. ಒಮ್ಮೆ ಜೋರು ಬರ್ತದೆ, ಒಂದು ಸ್ವಲ್ಪ ಸ್ಲೋ ಆಗ್ತದೆ, ಮತ್ತು ಜೋರು ಇನ್ನೊಂದು ಸಲ ಬರ್ತದೆ, ಮತ್ತೊಮ್ಮೆ ಸ್ಲೋ ಆಗ್ತದೆ. ಅಲ್ಲಿಂದ ಜೋರು ಸೌಂಡ್ ಕೂಡ ಕೇಳ್ತಾ ಉಂಟು, ಅಷ್ಟು ರಭಸದಲ್ಲಿ ಉಂಟು ಮಳೆ ಕೂಡ. ನೋಡಿ, ಜೋರಾಯಿತು ಈಗ, ಜೋರು ಗಾಳಿ ಕೂಡ ಉಂಟು ಗೈಸ್, ಜೋರಾಗಿ. ನೋಡಿ ಎಷ್ಟು ಜೋರು ಬಂತಂತ ಹೇಳಿದರೆ. ನಾನಿಲ್ಲಿ ಅಕ್ಕಿ ನೆನೆ ಹಾಕಿದ್ದೇನೆ ಗೈಸ್. ಇದಕ್ಕೆ ಹಲಸಿನಕಾಯಿಯ ತಿಂಡಿ ಮಾಡಲಿಕ್ಕೆ ಮೊನ್ನೆ ಮಾಡಿದ್ದೆ ಅಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೆಲ್ಲ ತಿಂಡಿ. ಅದಕ್ಕೆ ಇಷ್ಟು ಹಲಸಿನ ಹಣ್ಣನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಗ್ರೈಂಡ್ ಮಾಡಬೇಕಷ್ಟೇ, ಸಂಜೆ ಗ್ರೈಂಡ್ ಮಾಡಿ ಇಡೋದು, ಬೆಳಿಗ್ಗೆ ಟೀಗೆ ಮಾಡುವ ಅಂತೇಳಿ. ಇದ್ರೆ ಸುಮ್ಮನೆ ವೇಸ್ಟ್ ಆಗ್ತದೆ ತಂದು. ಅದು ಒಳ್ಳೆದಿತ್ತು, ಹಲಸಿನ ಹಣ್ಣು ಕೂಡ ಬೇರೆ ಕಡೆಯಿಂದ ತಂದದ್ದು. ಹಾಗೆ ಇಟ್ಟು ಮತ್ತೆ ಅಲ್ಲೇ ಹಾಳಾಗ್ತದೆ ಅಂತ ಹೇಳಿ ಸ್ವಲ್ಪ ಅಲ್ಲ ಇದ್ದದ್ದು, ಅದನ್ನು ಹಲಸಿನ ಹಣ್ಣನ್ನು ಕ್ಲೀನ್ ಮಾಡಿ ಮತ್ತು ಸ್ವಲ್ಪ ಈ ರೀತಿ ಮಾಡುವ ಅಂತ ಹೇಳಿ, ಬೇಗ ಈಸಿಯಾಗಿ ಆಗ್ತದಲ್ಲ, ಹಾಗೆ ಈ ರೀತಿ ಮಾಡುವ ಅಂತ ಹೇಳಿ ಅಕ್ಕಿಯನ್ನು ನೆನೆ ಹಾಕಿದ್ದು. ಇನ್ನೀಗ ಸಂಜೆವೇ ಗ್ರೈಂಡ್ ಮಾಡಿ ಇಟ್ಟರೆ ಫ್ರಿಜ್ಜಲ್ಲಿ, ಬೆಳಿಗ್ಗೆ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಆ ರೀತಿ ಯೋಚಿಸಿದ್ದೆ ನಾನು. ಮತ್ತು ಅದೇ ರೀತಿ ಮಾಡುವ ಅಂತೇಳಿ, ಬೆಳಿಗ್ಗೆ ಸ್ವಲ್ಪ ಈಸಿ ಆಗ್ತದಲ್ಲ, ಟೀಗೆ ಕೂಡ ಆಗ್ತದೆ, ಹಾಗೆ ಮಾಡುವ ಅಂತ. ನೋಡಿ ಮಳೆ ಯಾವ ರೀತಿ ಬರ್ತಾ ಇದೆ ಅಂತೇಳಿ, ತುಂಬ ಜೋರಾಗಿ ಬರ್ತಾ ಇದೆ.
ಮೋಡ ಕೂಡ ತುಂಬ ಒಳ್ಳೆಯದಾಗಿದೆ. ಕಪ್ಪು ಕಪ್ಪು ಉಂಟು ಆ ಕಡೆ ಎಲ್ಲ. ನೀರು ನೋಡಿ ಯಾವ ರೀತಿ ಕಾಣ್ತದೆ ಅಂತ ನದಿಯಲ್ಲಿ. ತುಂಬಾ ಜೋರಿದೆ ಮಳೆ ಮಾತ್ರ. ಗೈಸ್, ಇದು ಬೆಕ್ಕು ನಮ್ಮ ಇಲ್ಲಿಂದ ನಮ್ಮ ಬೆಕ್ಕಿದೆ ಅಲ್ಲ, ಅದರ ಮರಿ ಅದು. ಸಲ ಇಟ್ಟದ್ದು ಅದಕ್ಕೆ. ಈ ಬೆಕ್ಕಿಗೆ ಬಾಲ ಇಲ್ಲ ಗೈಸ್, ಚಿಕ್ಕದು ಬಾಲ. ಅಲ್ಲಿ ನಾದಿನ ಮನೆ ಅವಳು ಕೊಂಡೋಗಿದ್ದಾಳೆ. ಆ ಬೆಕ್ಕನ್ನು ಅವಳು ಸಾಕ್ತಾ ಇದ್ದಾಳೆ, ಮರಿಯನ್ನು. ಅಲ್ಲಿ ನೋಡಿ ಬೇರೆ ಬೆಕ್ಕು ಕೂಡ ಉಂಟು. ಅವರ ಮನೆಗೆ ಬೇರೆ ಬೆಕ್ಕು ಕೂಡ ಬರ್ತದೆ ಡೈಲಿ. ಇವಳು ನೋಡಿ, ಅವಳ ಬಾಲ ನೋಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಬೆಳಿಗ್ಗೆ ಜೋರಾಗಿ ಮೋಡಾಗಿದೆ. ಇವತ್ತು ಸ್ಕೂಲಿಗೆ ಕೂಡ ರಜೆ ಕೊಟ್ಟಿದ್ದಾರೆ. ನಿನ್ನೆ ಬಂದ ಜೋರು ಮಳೆಗೆ ಫುಲ್ಲು ನೈಟ್ ಫುಲ್ಲು ಮಳೆ ಬಂದಿದೆ. ನಿನ್ನೆ ಸಂಜೆ ಸ್ಟಾರ್ಟ್ ಆದ ಮಳೆ ಫುಲ್ ಅಂದರೆ ಗಾಳಿ ಮಳೆ ಗೈಸ್, ಅಷ್ಟೊಂದು ಗಾಳಿ ಮಳೆ ನೋಡಿ. ಎಲ್ಲ ಅಂಗಳದಲ್ಲಿ ಎಲ್ಲ ಕಸ. ಪೈನಾಪಲ್ ನೋಡಿ, ನಮ್ಮ ಅಮ್ಮ ಗಿಡದಿಂದ ತೆಗೆದು ತಂದಿದ್ರು. ಹಣ್ಣಾಗಿದೆ, ಇನ್ನು ಈಗ ಕಟ್ ಮಾಡಬೇಕು. ಮಾತ್ರ ತುಂಬ ಚಿಕ್ಕದು. ಅಮ್ಮ ಅವತ್ತು ನೆಟ್ಟಿದ್ರು ಎದುರಿನ ತೋಟದಲ್ಲಿ, ಅದರಲ್ಲಿ ಆಗಿದೆ. ಹಾಗೆ ಅದನ್ನು ಇವತ್ತು ಹಣ್ಣಾದ ನಂತರ ತಗೊಂಡು ಬಂದಿದ್ದಾರೆ. ಈಗ ಇದನ್ನು ಕಟ್ ಮಾಡುವ. ನಮಗೆ ಇವತ್ತು ಪದಾರ್ಥಕ್ಕೆ ಇದು ಕೊಲ್ಲತ್ತಾರು, ಒಣ ಮೀನು, ಒಣ ಕೊಲ್ಲತ್ತಾರು ಮೀನು, ಮತ್ತು ಸ್ವಲ್ಪ ಮೀನು, ನದಿಯದ್ದು ಮೀನು ಫ್ರೈ ಮಾಡಲಿಕ್ಕೆ ಅಂತೇಳಿ ನೋಡಿ. ಇದು ಹಸ್ಬೆಂಡ್ ಮಿಕ್ಸ್ ಮಾಡಿ ಇಟ್ಟದಕ್ಕೆ. ಎಲ್ಲರೂ ತಿಂದಾಯಿತು, ಒಂದು ಉಳಿದಿದೆ. ಇದನ್ನೀಗ ನಾನು ತಿಂತಾ ಇದ್ದೇನೆ. ತುಂಬ ಸ್ವೀಟ್. ರೈಸ್ ಹೊರಗಡೆ ತುಂಬ ಜೋರಾದ ಗಾಳಿ ಮಳೆ ಬರ್ತಾ ಉಂಟು. ಗಂಟೆ ಈಗ 3:15 ಆಯಿತು. ಹಾಗೆ ಇನ್ನು ನಿನ್ನೆ ಹೇಗೆ ಸಂಜೆ ಮಳೆ ಸ್ಟಾರ್ಟ್ ಆಗ್ತದೆ. ನಿನ್ನೆ ಇಷ್ಟೊತ್ತಿಗೆ ಬಿಸಿಲಿತ್ತು ಗೈಸ್, ಮತ್ತೆ ಸಂಜೆ ಒಂದು 5:30 ನಂತರ ಸ್ಟಾರ್ಟ್ ಆದದ್ದು ಗಾಳಿ ಮಳೆ ಎಲ್ಲ. ಅದರ ಮೊದಲೇ ಇರಲಿಲ್ಲ. ಇವತ್ತು ಈಗಲೇ ಬೇಗನೆ ಸ್ಟಾರ್ಟ್ ಆಗಿದೆ. ಹಾಗೆ ನಾನು ಸ್ವಲ್ಪ ತಿಂಡಿ, ನಾನು ಹಲಸಿನಕಾಯಿಯದ್ದು ಬೆಳಿಗ್ಗೆ ಕಡ್ದು, ನಿನ್ನೆ ನೈಟ್ ಕರೆಂಟ್ ಇರಲಿಲ್ಲ, ಹಾಗೆ ನೈಟ್ ಕಡೆಯಲಿಲ್ಲ. ಹಾಗೆ ಬೆಳಿಗ್ಗೆ ಕಡ್ದು ಬೆಳಿಗ್ಗೆ ನಾನು ಇದು ಮಾಡಿದ್ದೆ, ತಿಂಡಿ ಮಾಡಿದ್ದೆ ಟೀಗೆ. ಹಾಗೆ ಸ್ವಲ್ಪ ಹಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಅದನ್ನೀಗ ಸಂಜೆ ಟೀಗೆ ಮಾಡುವ ಅಂತ ಅನಿಸ್ತದೆ. ಮಳೆ ಕೂಡ ಬರ್ತದಲ್ಲ, ನೋಡುವ ಏನಾಗ್ತದೆ ಅಂತೇಳಿ ಹಾಗೆ ಆಲೋಚನೆ ಮಾಡೋದು. ಎಲ್ಲ ಡೋರ್ ಕ್ಲೋಸ್ ಮಾಡಿಯೇ ಗ್ಯಾಸ್ ಹೊತ್ತಿಸ್ಬೇಕಷ್ಟೇ, ಇಲ್ಲದಿದ್ದರೆ ಗಾಳಿಯಲ್ಲಿ ಒಂಚೂರು ಕೂಡ ಗ್ಯಾಸ್ ಹೊತ್ತುದಿಲ್ಲ. ನೋಡುವ, ಏನಾದರೂ ಸ್ವಲ್ಪ ಮಾಡುವ ಟೀಗೆ ಸಂಜೆಗೆ. ನೋಡಿ, ಇಷ್ಟು ಉಂಟು. ಸ್ವಲ್ಪವೇ ಹಾಕಿದ್ದು ನಾನು ಅಕ್ಕಿ, ಜಾಸ್ತಿಯನ್ನು ಹಾಕಿರಲಿಲ್ಲ. ಹಾಗೆ ಇಷ್ಟು ಉಂಟು. ಈಗ ಇದನ್ನು ಸ್ವಲ್ಪ ಮಾಡೋದು, ಜಾಸ್ತಿ ಮಾಡೋದಿಲ್ಲ. ಇನ್ನೊಂದು ಸ್ವಲ್ಪ ನಾಳೆಲ್ಲಾದರೆ ನಾಡಿದ್ದು ಮಾಡಿ ಅಲ್ಲಿಗೆ ಮುಗಿಸೋದು. ಜಾಸ್ತಿ ದಿನ ಇಡೋದಿಲ್ಲ, ಮತ್ತು ಒಳ್ಳೆಯದಾಗೋದಿಲ್ಲ ಅದು ಜಾಸ್ತಿ ದಿನ ಇಟ್ಟರು ಕೂಡ. ನಾನಿಲ್ಲಿ ಫಸ್ಟ್ ರೌಂಡನ್ನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ ನೋಡಿ. ಸಂಜೆ ಟೀಗೆ ಹೊರಗಡೆ ಒಳ್ಳೆ ಮಳೆ ಬರ್ತಾ ಉಂಟು ಜೋರಾಗಿ. ಫುಲ್ಲ ಕತ್ತಲಾಗಿದೆ ಗೈಸ್. ಈ ಮಳೆಗೆ ಈ ಹಲಸಿನಕಾಯಿಯ ತಿಂಡಿ ತುಂಬ ಸೂಪರ್ ನೋಡಿ. ಈ ರೀತಿ ಬಿಡಲಿಕ್ಕೆ ಸಿಗಬೇಕು ನಮಗೆ ಕೈಯಲ್ಲಿ, ಆಗಲೇ ಇದು ಪರ್ಫೆಕ್ಟ್ ಅಂತ ಅನಿಸೋದು. ತೆಳ್ಳಗೇನೂ ಆಗಬಾರ್ದು, ದಪ್ಪನೂ ಆಗಬಾರ್ದು ತುಂಬ. ಒಂದು ರೌಂಡು ಟರ್ನ್ ಮಾಡಿ ಹಾಕಿದೆ ನಾನು. ಇಷ್ಟೇ ಅಲ್ಲ, ಇನ್ನೂ ಕೂಡ ಫ್ರೈ ಆಗಲಿಕ್ಕೆ ಉಂಟು. ಅದು ಜಾಸ್ತಿ ಇದಾಗೋದಕ್ಕೆ ನಾನಂದರೆ ಫಸ್ಟ್ ಟರ್ನ್ ಸ್ವಲ್ಪ ಜಾಸ್ತಿಯಲ್ಲೇ ಇಟ್ಟದ್ದು ಗ್ಯಾಸ್. ಮತ್ತು ಸೆಕೆಂಡ್ ಟರ್ನಲ್ಲಿ ನಾನು ಸ್ವಲ್ಪ ಕಡಿಮೆ ಮಾಡ್ತೇನೆ. ಅಷ್ಟೊಂದು ಫುಲ್ಲಲ್ಲಿ ಇಡೋದಿಲ್ಲ, ಮೀಡಿಯಮ್ನಲ್ಲಿ ಇಡ್ತೇನೆ. ಅಂದರೆ ಅದು ಬೇಯಬೇಕಲ್ಲ ಒಳಗಡೆ ಕೂಡ. ಹಾಗೆ 3 ಟರ್ನ್ ಮಾಡಿ ಹಾಕಿದ್ದೆ ನಾನು. 3 ಟರ್ನಲ್ಲಿ ಇಷ್ಟ ಆಯಿತು. ಇನ್ನು ಸ್ವಲ್ಪ ಇತ್ತು, ಒಂದು 10 ಏನೋ ಹಸ್ಬೆಂಡಿಗೆ ಕೊಟ್ಟೆ ಟೀ ಕುಡಿಯುವಾಗ. ಮತ್ತು ಇಷ್ಟು ಉಳಿಯಿತು 3 ಟರ್ನ್ ಮಾಡಿ ಹಾಕಿದ್ದರಲ್ಲಿ. ಈಗ ಇದನ್ನು ಮುಚ್ಚಿಡುವ. ಬಾಳೆಗೊನೆ ನೋಡಿ, ಇದು ಬೇರೆ ಬಾಳೆಗೊನೆ, ನಮ್ಮ ಮನೆ ಎದುರು ಅಲ್ಲಿ ಹಾಕಿದ್ದು ನೋಡಿ. ಚಿಕ್ಕದು ಮಾತ್ರ ಈ ಸಲ ಚಿಕ್ಕು ಧಾರಾಳವಾಗಿ ಆಗಿದೆ. ಹಣ್ಣಾಗಲಿಕ್ಕಾಗಲಿಲ್ಲ, ಎಲ್ಲ ಚಿಕ್ಕ ಚಿಕ್ಕದೇ ನೋಡಿ. ತುಂಬ ಉಂಟು ಚಿಕ್ಕು, ರಾಶಿ ರಾಶಿ ಆಗಿದೆ ಚಿಕ್ಕು. ಇದು ಮಳೆಗಾಲದಲ್ಲಿ ಇಷ್ಟ ಆದರೆ ಸ್ವಲ್ಪ ಕಷ್ಟ. ಯಾಕೆಂತ ಹೇಳಿದರೆ ಇದು ತಿನ್ನಲಿಕ್ಕೆ ಅಷ್ಟೊಂದು ಒಳ್ಳೆ ಆಗೋದಿಲ್ಲ, ಚಪ್ಪೆ ಚಪ್ಪೆ ಇರ್ತದೆ.
ಮೊನ್ನೆ ಕೊಯ್ದ ಮೆಣಸು ನೀವು ನೋಡಿರ್ತೀರಿ, ನಾನು ಮೆಣಸು ಕೊಯ್ದಿದ್ದಾಗ. ಈಗ ರಿಟರ್ನ್ ಆಗಿದೆ ಅಷ್ಟೇ ಮೆಣಸು. ಇದೊಂದು ಸುವರ್ಣ ಗಡ್ಡೆಯ ಗಿಡ ನೋಡಿ, ದೊಡ್ಡ ಸುವರ್ಣ ಗಡ್ಡೆ ಇರ್ಬೋದು ಈಗ. ಇದು ಅಮ್ಮ ಮೊನ್ನೆ ಬೀಜ ಹಾಕಿದ್ದು ಸೋರೆಕಾಯಿಯದ್ದೆಲ್ಲ, ಸೋರೆಕಾಯದ್ದು ಮತ್ತು ಮುಳ್ಳು ಸೌತೆ ಅದೆಲ್ಲ ಇರಬೇಕು ಮಿಕ್ಸ್. ಇದು ಅವರೆಕಾಯಿಯದ್ದು ಹಸ್ಬೆಂಡ್ ಮೊನ್ನೆ ಹಾಕಿದ್ರು ನೋಡಿ, ದೊಡ್ಡ ದೊಡ್ಡದಾಗಿದೆ ಗಿಡ. ಮೊನ್ನೆ ಹಾಕಿದ್ದಾರಲ್ಲ ಅದ್ರ ಸೈಡಲ್ಲೆಲ್ಲ ಅವರು ಹಾಕಿದ್ರು ನೋಡಿ, ಇಷ್ಟು ದೊಡ್ಡದಾಗಿದೆ. ನಿನ್ನೆ ಅಷ್ಟು ಮಳೆ ಬಂದರೂ ಕೂಡ ನೀರೇನು ನದಿಯದ್ದು ಗದ್ದೆಗೆ ಬೀಳಲಿಲ್ಲ ನೋಡಿ, ಯಾವ ರೀತಿ ಕಾಣ್ತದೆ ನೋಡಿ. ಗಂಟೆ ಈಗ 4:15 ಕಳೆಯಿತು, ಸಂಜೆ ಹೊತ್ತು. ಇದು ನಕ್ಷತ್ರ ಹಣ್ಣಿನ ಗಿಡ. ನಕ್ಷತ್ರ ಹಣ್ಣು ಇಲ್ಲ, ಎಲ್ಲ ಖಾಲಿ ಆಯಿತು. ಈಗ ಹೂ ನೋಡಿ ಎಷ್ಟು ರಿಟರ್ನ್ ಆಗಿದೆ ಅಂತ ಹೇಳಿದರೆ, ಒಳಗಿನ ಸೈಡಲ್ಲಿ ತುಂಬ ಇದೆ ಹೂ. ಈ ಹೂ ತುಂಬ ಕೆಳಗಡೆ ಕೂಡ ಬಿದ್ದಿದೆ ಗಾಳಿ ಮಳೆಗೆ. ಗೊಂಚಲಾಗ್ತದೆ ಇನ್ನು ನೆಕ್ಸ್ಟ್ ಆಗುವಾಗ, ಯಾಕೆಂದರೆ ಅಷ್ಟು ಹೂ ಇದೆ. ನಿಮಗೆ ಕಾಣ್ತಿರ್ಬೋದು, ಪಿಂಕ್ 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 ಕಾಣ್ತದೆ ಹೂವೆಲ್ಲ. ಅದೇ ಜೋರು ಗಾಳಿ ಮಳೆ ಬಂದ್ರೆಲ್ಲ ಹೂ. ಬಾವಿಯಲ್ಲಿ ನೀರು ನೋಡಿ ಮೇಲೆ ಬಂದಿದೆ. ನೀರು ಕೂಡ ತುಂಬಿದೆ ತೋಟದಲ್ಲಿ ಸ್ವಲ್ಪ ಸ್ವಲ್ಪ. ಅಂದರೆ ಮೇಲಿಂದ ಬಂದ ನೀರೆಲ್ಲ ಗುಂಡಿ ಇದ್ದಲ್ಲೆಲ್ಲ ನಿಂತಿದೆ. ಮೋಡ ಆಗಿದೆ, ಒಳ್ಳೆ ಮೋಡ ಆಗಿದೆ, ನಿಮಗೆ ಕಾಣ್ತಿರ್ಬೋದು. ಸಂಜೆ ರಿಟರ್ನ್ ಇದೆ ಕಾಣಬೇಕು ಮಳೆ. ನಮ್ಮ ತೋಟ ಯಾವ ರೀತಿ ಕಾಣ್ತದೆ ನೋಡಿ, ಹಸಿರಾಗಿ. ಗೈಸ್, ನಾನು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.